ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಅಂದ್ರೆ ಈಗ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇದೆ, ಅಲ್ಲಿಗೊಬ್ಬ ಸೆಕ್ಯೂರಿಟಿ ಗಾರ್ಡ್ನ ಕೆಲ್ಸಕ್ಕೆ ಇಟ್ಕೊಂಡಿರ್ತೀನಿ ಅಂತ ಇಟ್ಕೊಳ್ಳಿ. ಓಕೆ. ಆತನ ಕೆಲಸ ಏನಂದ್ರೆ ಆ ಗೇಟ್ ಹತ್ರ ನಿಂತು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಕಾವಲು ಕಾಯೋದು. ಆದ್ರೆ ಅಲ್ಲಿ ನಡೆಯೋದು ಬೇರೆದ್ದೇ ಕಥೆ. ಆ ಅಪಾರ್ಟ್ಮೆಂಟ್ನ ನಿವಾಸಿಗಳು ಯಾರಾದ್ರೂ ಆ ಗೇಟ್ ದಾಟಿ ಹೋಗುವಾಗ ಅಥವಾ ಬರುವಾಗ ಮಾತ್ರ ಆ ಗಾರ್ಡ್ ಫುಲ್ ಅಲರ್ಟ್ ಆಗಿರ್ತಾನೆ. ಹೌದು, ಫುಲ್ ಸೆಲ್ಯೂಟ್ ಹೊಡಿತಾನೆ, ಸ್ಟ್ರೇಟ್ ಆಗಿ ನಿಂತಿರ್ತಾನೆ. ಎಕ್ಸಾಕ್ಟ್ಲಿ. ಆದ್ರೆ ನಾವು ಸ್ವಲ್ಪ ಕಣ್ಣು ತಪ್ಪಿಸಿದ್ರೆ ಸಾಕು, ಅಥವಾ ಆತನಿಗೆ ನಾವು ನೋಡ್ತಿಲ್ಲ ಅಂತ ಅನ್ಸಿದ ತಕ್ಷಣ ತನ್ನ ಕುರ್ಚಿಯಲ್ಲಿ ಒರಗಿ ಆರಾಮಾಗಿ ಫೋನ್ ನೋಡೋಕ್ ಶುರು ಮಾಡ್ತಾನೆ ಅಲ್ವಾ, ಅಥವಾ ನಿದ್ದೆ ಮಾಡ್ತಾನೆ. ಅದೇ ಇದು ಕೇಳೋಕೆ ಎಷ್ಟು ವಿಚಿತ್ರ ಅಲ್ವಾ? ಅಂದ್ರೆ ಆ ಗಾರ್ಡ್ನ ಇಟ್ಕೊಂಡ ಉದ್ದೇಶವೇ ಹಾಳಾಯ್ತು ಅಂತ ಅನ್ಸುತ್ತೆ. ಸೊ ನಮಗೆ ರಕ್ಷಣೆ ಬೇಕಿರೋದು ನಾವು ನಿದ್ದೆ ಮಾಡುವಾಗ ಅಥವಾ ನಾವು ಗಮನಿಸದೇ ಇದ್ದಾಗ. ಆದ್ರೆ ಆತ ಕಾವಲು ಕಾಯೋದು ಕೇವಲ ನಾವು ನೋಡುವಾಗ ಮಾತ್ರ. ನಿಜ. ಈ ಉದಾಹರಣೆ ಇದೆಯಲ್ಲ, ಇದು ಮನುಷ್ಯನ ಮನಃಶಾಸ್ತ್ರದ ಒಂದು ದೊಡ್ಡ ಸತ್ಯವನ್ನು ಬಿಚ್ಚಿಡುತ್ತೆ. ಯಾರೂ ನಮ್ಮನ್ನು ಗಮನಿಸುತ್ತಿಲ್ಲವೋ ಆಗ ನಾವು ಹೇಗೆ ನಡೆದುಕೊಳ್ತೇವೆ ಎನ್ನುವುದೇ ನಮ್ಮ ಅಸಲಿಯತ್ತು. ಕರೆಕ್ಟ್. ಇದನ್ನೇ ಅಧಿಕಾರದ ಭಯ ಮತ್ತು ಆಂತರಿಕ ಶಿಸ್ತಿನ ನಡುವಿನ ಸಂಘರ್ಷ ಅಂತ ಕೂಡ ಕರಿಬೋದು. ಇದನ್ನೇ ನಾನು ಇವತ್ತಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ಕನೆಕ್ಟ್ ಮಾಡೋಕೆ ಹೊರಟಿರೋದು. ನಮ್ಮ ಡೀಪ್ ಡೈವ್ಗೆ ಸ್ವಾಗತ. ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ ರಸ್ತೆ ನಿಯಮಗಳನ್ನ ಬಹುತೇಕ ಜನರು ಪಾಲಿಸೋ ರೀತಿ ಕೂಡ ಆ ಸೆಕ್ಯೂರಿಟಿ ಗಾರ್ಡ್ ತರನೇ ಇದೆ ಅಲ್ವಾ? ಖಂಡಿತ. 100ಕ್ಕೆ 100 ನಿಜ. ದೂರದಲ್ಲಿ ಎಲ್ಲೋ ಬಿಳಿ ಶರ್ಟ್ ಹಾಕಿರೋ ಟ್ರಾಫಿಕ್ ಪೊಲೀಸ್ ಕಂಡಾಗ ಅಥವಾ ಮುಂದಿನ ಸಿಗ್ನಲ್ನಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದೆ ಅಂತ ಗೂಗಲ್ ಮ್ಯಾಪ್ನಲ್ಲಿ ಗೊತ್ತಾದಾಗ ಮಾತ್ರ ನಮ್ಮ ಬ್ರೇಕ್, ಹೆಲ್ಮೆಟ್, ಸೀಟ್ ಬೆಲ್ಟ್ ಎಲ್ಲವೂ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ. ಆ ಕ್ಯಾಮ್ರಾ ದಾಟಿದ ತಕ್ಷಣ ಆ ಶಿಸ್ತು ಕೂಡ ಮಾಯ. ಹೌದು. ಸೊ ಅದಕ್ಕೆ ಈ ವಿಷಯದ ಬಗ್ಗೆ ಇವತ್ತು ನಾವು ಸುದೀರ್ಘವಾಗಿ ಮಾತಾಡಲೇಬೇಕು. ಇಂದು ನಾವು ಸೈಯದ್ ಅಬ್ದುಲ್ ಹಕೀಂ ಅವರು ಬರೆದಿರುವ ಹರ್ ಘರ್ ಸೆ ಏಕ್ ಸೈನಿಕ್ ಅನ್ನೋ ಪುಸ್ತಕದ ಕೇವಲ 8ನೇ ಅಧ್ಯಾಯದ ಮೇಲೆ ನಮ್ಮ ಸಂಪೂರ್ಣ ಗಮನ ಹರಿಸಲಿದ್ದೇವೆ. ಕೇವಲ 8ನೇ ಅಧ್ಯಾಯ? ಹೌದು. ಹೌದು. ರಸ್ತೆ ಸುರಕ್ಷತೆ ಎಂದರೆ ಕೇವಲ ವ್ಯವಸ್ಥೆ, ಪೊಲೀಸ್ ಅಥವಾ ಸರ್ಕಾರದ ಜವಾಬ್ದಾರಿಯಲ್ಲ. ಬದಲಾಗಿ ಅದಕ್ಕೆ ನೈಜ ಪರಿಹಾರ ಒಬ್ಬ ವ್ಯಕ್ತಿಯಿಂದ ಶುರುವಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಇಂದಿನ ಮೂಲ ಉದ್ದೇಶ. ಅಂದ್ರೆ ಈ 8ನೇ ಅಧ್ಯಾಯ ನಿಜಕ್ಕೂ ನಾವು ಟ್ರಾಫಿಕ್ ಅನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ನಾವೆಲ್ಲರೂ ಸಾಮಾನ್ಯವಾಗಿ ರಸ್ತೆ ಅಪಘಾತಗಳಿಗೆ ವ್ಯವಸ್ಥೆಯನ್ನು ದೂಷಿಸ್ತೇವೆ ತಾನೆ? ಹೌದು. ಗುಂಡಿಬಿದ್ದ ರಸ್ತೆಗಳು, ಸರಿಯಿಲ್ಲದ ಸಿಗ್ನಲ್ಗಳು, ಬಿಎಂಟಿಸಿ ಬಸ್ಗಳ ಓಡಾಟ. ಅದೇ, ಬೇರೆಯವರ ನಿರ್ಲಕ್ಷ್ಯ ಅಂತ ಬೆರಳು ಮಾಡ್ತೀವಿ. ಆದ್ರೆ ಈ ಪುಸ್ತಕದ ಪ್ರಕಾರ ನೈಜ ಪರಿಹಾರ ಇರೋದು ಆ ಹೊರಗಿನ ವ್ಯವಸ್ಥೆಯಲ್ಲ, ಬದಲಾಗಿ ಗಾಡಿ ಓಡಿಸುವ ಆ ಒಬ್ಬ ವ್ಯಕ್ತಿಯ ಮಾನಸಿಕತೆಯಲ್ಲಿ. ಓಕೆ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಈ ಪುಸ್ತಕದ ಶೀರ್ಷಿಕೆ ಹರ್ ಘರ್ ಸೆ ಏಕ್ ಸೈನಿಕ್ ಅಂತ ಇದೆ. ಅಂದ್ರೆ ಪ್ರತಿ ಮನೆಯಿಂದ ಒಬ್ಬ ಸೈನಿಕ. ಹೌದು. ಸೈನಿಕ ಅಂತ ಪದ ಕೇಳಿದ ತಕ್ಷಣ ನಮಗೆಲ್ಲರಿಗೂ ತಲೆಗ್ ಬರೋದು ಗಡಿಯಲ್ಲಿ ನಿಂತು ದೇಶ ಕಾಯುವ ಯೋಧ, ಕೈಯಲ್ಲಿ ಬಂದೂಕು ಹಿಡಿದಿರೋರು. ಆದ್ರೆ ಇಲ್ಲಿ ರಸ್ತೆಗೂ ಈ ಸೈನಿಕರಿಗೂ ಏನ್ ಸಂಬಂಧ? ಈ ಲೇಖಕರು ಆ ಸೈನಿಕ ಎಂಬ ಪದವನ್ನ ಒಂದು ಮೆಟಫರ್ ಆಗಿ, ಅಂದ್ರೆ ರೂಪಕವಾಗಿ ಬಳಸಿದ್ದಾರೆ. ಈ ಪುಸ್ತಕದಲ್ಲಿ ಹೇಳಿರುವ ಸೈನಿಕ ಗಡಿಯಲ್ಲಿ ನಿಂತು ಕಾಯುವ ಸೈನಿಕ ಅಲ್ಲ, ಇವನು ರಸ್ತೆಯ ಸೈನಿಕ. ಓ, ರಸ್ತೆಯ ಸೈನಿಕ. ಹೌದು. ರಸ್ತೆಯ ಮೇಲೆ ತನ್ನವರನ್ನು ಮತ್ತು ಇತರರನ್ನು ರಕ್ಷಿಸುವ ದೈನಂದಿನ ರಕ್ಷಕ ಆತ. ಗಡಿಯ ಸೈನಿಕ ಹೇಗೆ ದೇಶದ ಜನರನ್ನ ಕಾಪಾಡ್ತಾನೋ, ಈ ಮನೆಯ ಸೈನಿಕ ತನ್ನ ಜೊತೆ ಪ್ರಯಾಣಿಸುವವರನ್ನು ಮತ್ತು ಎದುರಿನಿಂದ ಬರುವ ಅಪರಿಚಿತರ ಜೀವವನ್ನ ಕಾಪಾಡ್ತಾನೆ. ಅಂದ್ರೆ ಇವನಿಗೆ ಯಾವುದೇ ಗನ್ ಅಥವಾ ಮದ್ದುಗುಂಡುಗಳಂತಹ ಆಯುಧಗಳ ಅವಶ್ಯಕತೆ ಇಲ್ಲ ಅಂತಾಯ್ತು. ಹಾಗಾದ್ರೆ ಈ ಸೈನಿಕನ ಆಯುಧಗಳು ಅಂದ್ರೆ ಆತನ ತಾಳ್ಮೆ, ತಲೆಗಿರುವ ಹೆಲ್ಮೆಟ್ ಮತ್ತು ರಸ್ತೆ ನಿಯಮಗಳ ಪಾಲನೆ, ಇವೇ ಆಗಿರ್ಬೇಕಲ್ವಾ? ನಿಖರವಾಗಿ. ಬಹಳ ಸರಳವಾದ ಆಯುಧಗಳು ಇವು. ವಾಹನ ಹತ್ತುವ ಮುನ್ನ ಹೆಲ್ಮೆಟ್ ಧರಿಸುವುದು, ಡ್ರೈವ್ ಮಾಡುವಾಗ ಎಷ್ಟೇ ಅರ್ಜೆಂಟ್ ಕಾಲ್ ಬಂದ್ರೂ ಫೋನ್ ದೂರ ಬಿಡುವುದು. ಹೌದು, ಅದು ಬಹಳ ಮುಖ್ಯ. ಮತ್ತೆ ರಸ್ತೆಯಲ್ಲಿ ಬೇರೆ ವಾಹನಗಳ ಜೊತೆ ಅಥವಾ ಪಾದಚಾರಿಗಳ ಜೊತೆ ಅತ್ಯಂತ ತಾಳ್ಮೆಯಿಂದ ವರ್ತಿಸುವುದು. ಇವೇ ಆತನ ಬ್ರಹ್ಮಾಸ್ತ್ರಗಳು. ಈ ಸೈನಿಕನ ಮೂಲ ಮಂತ್ರ ಒಂದೇ. ಏನು ಆ ಮಂತ್ರ? ಅದೇನೆಂದರೆ, ನಮ್ಮ ಆಪ್ತರು ಹಾಗೂ ಪ್ರೀತಿಪಾತ್ರರು ಮುಂದಿನ ರಸ್ತೆ ಅಪಘಾತದ ಬಲಿಪಶುಗಳಾಗಬಾರದು ಎನ್ನುವುದು. ನಿಯರರ್ ಅಂಡ್ ಡಿಯರರ್, ನಾಟ್ ಟು ಬಿ ದ ನೆಕ್ಸ್ಟ್ ರೋಡ್ ಟ್ರಾಫಿಕ್ ವಿಕ್ಟಿಮ್ ಅನ್ನೋದೇ ಈತನ ಗುರಿ. ಇಲ್ಲೇ ನೋಡಿ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗೋದು. ನಂಗಿದು ಪಾರ್ಟಿಗಳಲ್ಲಿರೋ ಡೆಸಿಗ್ನೇಟೆಡ್ ಡ್ರೈವರ್ ಪರಿಕಲ್ಪನೆಗೆ ತುಂಬಾ ಹತ್ತಿರ ಅಂತ ಅನಿಸ್ತಿದೆ. ಓ, ಆ ಡೆಸಿಗ್ನೇಟೆಡ್ ಡ್ರೈವರ್ ಕಾನ್ಸೆಪ್ಟ್ ಖಂಡಿತ. ಹೌದು.
ಅಂದ್ರೆ ಪಾರ್ಟಿಗಳಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾಗ ಒಬ್ಬ ಸ್ನೇಹಿತ ಮಾತ್ರ ತಾನು ಯಾವುದೇ ಆಲ್ಕೋಹಾಲ್ ತೆಗೆದುಕೊಳ್ಳದೆ ಎಲ್ಲರನ್ನೂ ಸೇಫ್ ಆಗಿ ಮನೆಗೆ ತಲುಪಿಸೋ ಜವಾಬ್ದಾರಿ ತಗೊಂಡಿರ್ತಾನೆ. ಆತ ಆ ಗುಂಪಿನ ರಕ್ಷಕ. ಕರೆಕ್ಟ್. ಅದೇ ರೀತಿ ಪ್ರತಿ ಮನೆಯಲ್ಲೂ ಒಬ್ಬ ಡೆಸಿಗ್ನೇಟೆಡ್ ಪ್ರೊಟೆಕ್ಟರ್ ಇರಬೇಕು ಎನ್ನುವುದು ಈ ಪುಸ್ತಕದ ಆಶಯ ಅಲ್ವಾ? ಆ ಹೋಲಿಕೆ ಬಹಳ ಅದ್ಭುತವಾಗಿದೆ. ಆ ಡೆಸಿಗ್ನೇಟೆಡ್ ಡ್ರೈವರ್ ಹೇಗೆ ಆ ರಾತ್ರಿಗೆ ಮಾತ್ರ ತನ್ನ ಸ್ನೇಹಿತರ ಜೀವದ ಹೊಣೆ ಹೊತ್ತಿರ್ತಾನೋ, ಹಾಗೆಯೇ ಈ ಮನೆಯ ಸೈನಿಕ ಪ್ರತಿದಿನ ತನ್ನ ಕುಟುಂಬದ ಹಾಗೂ ರಸ್ತೆಯಲ್ಲಿರುವ ಇತರರ ಜೀವದ ಹೊಣೆ ಹೊತ್ತಿರ್ತಾನೆ. ಹೌದು, ಪ್ರತಿದಿನ. ಆತನಿಗೂ ಕೋಪ ಬರಬಹುದು, ಆತನಿಗೂ ಆಫೀಸಿಗೆ ಹೋಗಲು ತಡವಾಗಿರಬಹುದು, ಆದರೆ ಆತ ತನ್ನ ತಾಳ್ಮೆ ಕಳೆದುಕೊಳ್ಳುವುದಿಲ್ಲ. ಇದು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದ ಆದರೆ ಅತ್ಯಂತ ಮಹತ್ವದ ಜವಾಬ್ದಾರಿ. ಆದರೆ ನನಗಿಲ್ಲೊಂದು ಪ್ರಶ್ನೆ ಕಾಡ್ತಿದೆ. ಈಗ ಪ್ರತಿಯೊಬ್ಬರಿಗೂ ತಮ್ಮ ಕುಟುಂಬದ ಮೇಲೆ ಅಪಾರ ಪ್ರೀತಿ ಇದ್ದೇ ಇರುತ್ತಲ್ವಾ? ತಾವು ತಮ್ಮ ಕುಟುಂಬದ ರಕ್ಷಕರಾಗಬೇಕು, ಸಂಜೆ ಸುರಕ್ಷಿತವಾಗಿ ಮನೆಗೆ ಸೇರಬೇಕು ಅಂತಲೇ ಎಲ್ಲರೂ ಅಂದ್ಕೊಳ್ತಾರೆ. ಖಂಡಿತ. ಯಾರೂ ಕೂಡ ನಾನಿವತ್ತು ಆಕ್ಸಿಡೆಂಟ್ ಮಾಡ್ಕೊಳ್ತೀನಿ ಅಂತ ಮನೆಯಿಂದ ಹೊರಡಲ್ಲ. ಅದೇ. ಆದ್ರೂ ರಸ್ತೆಗಿಳಿದ ತಕ್ಷಣ ಆ ಪ್ರೀತಿ, ಆ ಜವಾಬ್ದಾರಿ, ಆ ಡ್ರೈವಿಂಗ್ ಸೀಟ್ನಲ್ಲಿ ಕೂತಾಗ ಎಲ್ಲಿ ಮಾಯವಾಗುತ್ತೆ? ನಾವು ಯಾಕಷ್ಟು ಬೇಜವಾಬ್ದಾರಿಯಿಂದ ವರ್ತಿಸ್ತೀವಿ? ಇದಕ್ಕೆ ಉತ್ತರ ನಮ್ಮ ಮೆದುಳು ಹೇಗೆ ನಿಯಮಗಳನ್ನು ಸ್ವೀಕರಿಸದೆ ಎನ್ನುವುದರಲ್ಲಿದೆ. ಮೂಲ ಪುಸ್ತಕದಲ್ಲಿ ಇದನ್ನ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ನಾವು ನಿಯಮಗಳನ್ನು ನೋಡುವ ದೃಷ್ಟಿಕೋನವೇ ತಪ್ಪು. ಓಕೆ, ಹೇಗೆ? ಲೇಖಕರು ಇಲ್ಲಿ 2 ಅದ್ಭುತ ಪರಿಕಲ್ಪನೆಗಳನ್ನು ಪರಿಚಯಿಸ್ತಾರೆ. ಒಂದು ಬಾಡಿಗೆಯ ಸುರಕ್ಷತೆ, ಮತ್ತೊಂದು ವ್ಯಕ್ತಿತ್ವ. ಇವೆರಡರ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಂಡ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಒಂದು ನಿಮಿಷ. ಬಾಡಿಗೆಯ ಸುರಕ್ಷತೆ ಅಂದ್ರೆ ರೆಂಟೆಡ್ ಸೇಫ್ಟಿ ಅಂದ್ರೆ ಈಗ ಮಳೆ ಬರ್ತಿಲ್ಲ ಅಂದ್ರೂ ಕೇವಲ ಪೊಲೀಸ್ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಛತ್ರಿ ಹಿಡ್ಕೊಂಡು ಓಡಾಡಿದ್ರೆ ಅದು ಬಾಡಿಗೆಯ ಸುರಕ್ಷತೆ. ಪೊಲೀಸ್ ಹೋದ ತಕ್ಷಣ ಛತ್ರಿ ಮಡಿಚಿಡ್ತೀವಿ, ಆ ಥರನಾ? ಆ ಛತ್ರಿಯ ಉದಾಹರಣೆ 100ಕ್ಕೆ 100 ಸೂಕ್ತವಾಗಿದೆ. ಬಾಡಿಗೆಯ ಸುರಕ್ಷತೆ ಅಂದ್ರೆ ಕೇವಲ ಟ್ರಾಫಿಕ್ ಪೊಲೀಸ್ ಇದ್ದಾರೆ ಅಥವಾ ಮುಂದಿನ ಸಿಗ್ನಲ್ನಲ್ಲಿ ಕ್ಯಾಮೆರಾ ಇದೆ ಅನ್ನೋ ಕಾರಣಕ್ಕೆ ಹೆಲ್ಮೆಟ್ ಹಾಕುವುದು. ಓ, ಕೇವಲ ಕ್ಯಾಮೆರಾಗಾಗಿ? ಹೌದು. ನಾವು ಆ ಸುರಕ್ಷತೆಯನ್ನು ಕಾನೂನಿನಿಂದ ಸ್ವಲ್ಪ ಹೊತ್ತಿಗೆ ಬಾಡಿಗೆಗೆ ಪಡೆದುಕೊಂಡ ಹಾಗೆ. ಪೊಲೀಸ್ ಹೋದ ಕೂಡಲೇ ಅಥವಾ ಕ್ಯಾಮೆರಾ ದಾಟಿದ ಕೂಡಲೇ ಆ ಸುರಕ್ಷತೆಯು ಮಾಯವಾಗುತ್ತದೆ. ಹೆಲ್ಮೆಟ್ ಮತ್ತೆ ಕೈ ಸೇರುತ್ತದೆ. ನಿಜ. ಇದು ದಿನಾಲೂ ನೋಡುವ ದೃಶ್ಯ. ಇಲ್ಲೇನಾಗ್ತಿದೆ ಅಂದ್ರೆ ನಿಯಮ ಪಾಲನೆ ಅನ್ನೋದು ಆಂತರಿಕ ಮೌಲ್ಯದಿಂದ ಬಂದಿಲ್ಲ, ಬದಲಾಗಿ ಹೊರಗಿನ ಅಥಾರಿಟಿಯ ಒತ್ತಡದಿಂದ ಬಂದಿದೆ. ಆದ್ರೆ ಒಂದ್ ನಿಮಿಷ, ನಾನಿಲ್ಲಿ ಸ್ವಲ್ಪ ಡೆವಿಲ್ಸ್ ಅಡ್ವೊಕೇಟ್ ತರ ಪ್ರಶ್ನೆ ಕೇಳ್ತೀನಿ. ದಂಡ ಕಟ್ಟುವ ಅಥವಾ ಫೈನ್ ಕಟ್ಟುವ ಭಯದಿಂದಲಾದ್ರೂ ನಿಯಮ ಪಾಲನೆ ಶುರುವಾಗುವುದು ಒಳ್ಳೇದಲ್ವೇ? ಉದ್ದೇಶ ಏನೇ ಇರ್ಲಿ, ಕನಿಷ್ಠ ಪಕ್ಷ ಆ ಹೆದರಿಕೆ ಆದ್ರೂ ಜನರನ್ನ ಅಪಘಾತದಿಂದ ಕಾಪಾಡ್ತದೆ ಅಲ್ಲ? ಭಯದಿಂದಲಾದ್ರೂ ಹೆಲ್ಮೆಟ್ ಹಾಕಿದ್ರೆ ಆಕ್ಸಿಡೆಂಟ್ ಆದಾಗ ತಲೆಗೇಟು ಬೀಳೋದು ತಪ್ತದೆ ತಾನೆ? ರಿಸಲ್ಟ್ ಮುಖ್ಯ ಅಲ್ವಾ? ಮೇಲ್ನೋಟಕ್ಕೆ ನಿಮ್ಮ ವಾದ ಸರಿ ಅನಿಸ್ತೆ. ಆದ್ರೆ ದೀರ್ಘಾವಧಿಯಲ್ಲಿ ಮತ್ತು ದೊಡ್ಡ ಮಟ್ಟದಲ್ಲಿ ನೋಡಿದಾಗ ಈ ಬಾಡಿಗೆಯ ಸುರಕ್ಷತೆ ಸಂಪೂರ್ಣ ವಿಫಲವಾಗುತ್ತದೆ. ಯಾಕೆ ಗೊತ್ತಾ? ಯಾಕೆ? ಈಗ ಯೋಚನೆ ಮಾಡಿ. ಮಧ್ಯರಾತ್ರಿ 2 ಗಂಟೆಯ ಖಾಲಿ ರಸ್ತೆ. ಅಲ್ಲಿ ಯಾವ ಪೊಲೀಸರು ಇರಲ್ಲ, ಕ್ಯಾಮ್ರಾ ಕೂಡ ಇರಲ್ಲ, ಯಾರೂ ನಮ್ಮನ್ನ ಗಮನಿಸ್ತಿಲ್ಲ. ಆ ಸಮಯದಲ್ಲಿ ಆ ಫೈನ್ ಕಟ್ಟುವ ಭಯ ಕೆಲಸ ಮಾಡೋದಿಲ್ಲ. ಕರೆಕ್ಟ್. ಆಗ ಕೆಂಪು ಸಿಗ್ನಲ್ ಅನ್ನು ದಾಟಿಕೊಂಡು ಹೋಗುವ ನಿರ್ಧಾರ ಇದೆಯಲ್ಲ, ಅಲ್ಲಿ ನಿಮ್ಮ ಬಾಡಿಗೆಯ ಸುರಕ್ಷತೆ ನಿಮ್ಮನ್ನ ಕಾಪಾಡೋದಿಲ್ಲ. ಅಲ್ಲಿ ಮನುಷ್ಯನ ವ್ಯಕ್ತಿತ್ವ ಅಂದ್ರೆ ಆತನ ಕ್ಯಾರೆಕ್ಟರ್ ಮಾತ್ರ ಕೆಲಸ ಮಾಡುತ್ತದೆ. ಓ, ಅಂದ್ರೆ ಯಾರೂ ನೋಡದೇ ಇದ್ದಾಗ, ಯಾವುದೇ ಅಥಾರಿಟಿ ಇಲ್ಲದೇ ಇದ್ದಾಗ ನಾವು ಏನ್ ಮಾಡ್ತೀವಿ ಅನ್ನೋದು ನಮ್ಮ ನಿಜವಾದ ಕ್ಯಾರೆಕ್ಟರ್. ಆ ಎಪಿಸೋಡ್ ಸ್ಟಾರ್ಟಿಂಗ್ನಲ್ಲಿ ಹೇಳಿದ ಸೆಕ್ಯೂರಿಟಿ ಗಾರ್ಡ್ ತರ. ಹೌದು. ನಿಯಮ ಪಾಲನೆ ಅನ್ನೋದು ಕ್ಯಾರೆಕ್ಟರ್ನ ಭಾಗವಾದಾಗ ಅದು ದಂಡದ ಭಯದಿಂದ ಬಂದಿರೋದಿಲ್ಲ, ಬದಲಾಗಿ ತನ್ನ ಹಾಗೂ ಇತರರ ಜೀವದ ಮೇಲಿರುವ ಗೌರವ ಮತ್ತು ಪ್ರೀತಿಯಿಂದ ಬಂದಿರ್ತದೆ. ಇದು ಬಹಳ ಡೀಪ್ ಆಗಿದೆ. ಒಬ್ಬ ನಿಜವಾದ ರಸ್ತೆಯ ಸೈನಿಕ ರಸ್ತೆ ಖಾಲಿ ಇದ್ರೂ ಮಧ್ಯರಾತ್ರಿಯಾದ್ರೂ ಸಿಗ್ನಲ್ ಜಂಪ್ ಮಾಡೋದಿಲ್ಲ, ಏಕೆಂದ್ರೆ ಆತ ಕಾನೂನನ್ನು ಮುರಿಯೋದಕ್ಕೆ ಹೆದರೋದಿಲ್ಲ, ಬದಲಾಗಿ ಬೇರೊಬ್ಬರ ಜೀವಕ್ಕೆ ಕುತ್ತು ತರೋದಕ್ಕೆ ಹೆದರುತ್ತಾನೆ. ವಾವ್! ಆತ ಒಬ್ಬ ಲಾ ಬ್ರೇಕರಿಂದ ಲೈಫ್ ಸೇವರ್ ಆಗಿ ಬದಲಾಗಿರ್ತಾನೆ. ಇದನ್ನೇ ಲೇಖಕರು ಐಡೆಂಟಿಟಿ ಶಿಫ್ಟ್ ಅನ್ನುತ್ತಾರೆ. ನಿಮ್ಮನ್ನ ನೀವು ನೋಡ್ಕೊಳ್ಳೋ ರೀತಿಯೇ ಬದಲಾಡ್ಬಿಡುತ್ತೆ. ಇದು ನಿಜಕ್ಕೂ ಆಳವಾದ ಯೋಚನೆ. ನಾವು ದಂಡ ಕಟ್ಟುವುದರಿಂದ ತಪ್ಪಿಸಿಕೊಳ್ಳಲು ವಾಹನ ಓಡಿಸುತ್ತಿದ್ದೇವೋ ಅಥವಾ ಜೀವ ಉಳಿಸಿಕೊಳ್ಳಲು ವಾಹನ ಓಡಿಸುತ್ತಿದ್ದೇವೋ ಅನ್ನೋದನ್ನ ಪ್ರತಿಯೊಬ್ಬರೂ ಯೋಚಿಸಲೇಬೇಕು. ಆದ್ರೆ ಏನು? ಇಲ್ಲಿ ನನ್ನ ಇನ್ನೊಂದು ದೊಡ್ಡ ಗೊಂದಲ ಶುರುವಾಗುತ್ತೆ ನೋಡಿ. ನಾಳೆ ಬೆಳಗ್ಗೆ ನಾನು ಈ ಐಡೆಂಟಿಟಿ ಶಿಫ್ಟ್ ಮಾಡ್ಕೊಂಡೆ ಅಂತ ಇಟ್ಕೊಳ್ಳೋಣ.
ನಾನು ಕ್ಯಾರೆಕ್ಟರಿಂದ ಗಾಡಿ ಓಡಿಸ್ತೀನಿ, ಆದರೆ ನಾನು ರೋಡಿಗಿಳಿದ್ರೆ ನನ್ನ ಸುತ್ತ ಸಾವಿರಾರು ಜನ ರೂಲ್ಸ್ ಬ್ರೇಕ್ ಮಾಡ್ತಿರ್ತಾರೆ, ರ್ಯಾಶಾಗಿ ಬರ್ತಿರ್ತಾರೆ. ಹೌದು, ಟ್ರಾಫಿಕ್ ಕಿಯಾಸ್ ಇದ್ದೇ ಇರುತ್ತೆ. ಹೌದು, ಇಡೀ ಸಿಸ್ಟಮ್ ಕೆಟ್ಟು ಹೋಗಿರುವಾಗ ನನ್ನ ಈ ಒಂದು ಸಣ್ಣ ಬದಲಾವಣೆ ಆ ಅಸ್ತವ್ಯಸ್ತವಾದ ಸಮುದ್ರದಲ್ಲಿ ಮುಳುಗಿ ಹೋಗಲ್ವಾ? ಇಡೀ ಸಮಾಜದ ಟ್ರಾಫಿಕ್ ಸಂಸ್ಕೃತಿ ಕೇವಲ ಒಬ್ಬ ವ್ಯಕ್ತಿಯಿಂದ ಹೇಗೆ ಬದಲಾಗೋಕೆ ಸಾಧ್ಯ? ಈ ನಿರಾಶಾದಾಯಕ ಪ್ರಶ್ನೆ ಎಲ್ಲರಿಗೂ ಕಾಡ್ತದೆ. ಆದ್ರೆ ಇದಕ್ಕೊಂದು ಸ್ಪಷ್ಟವಾದ ಉತ್ತರವಿದೆ. ಅದನ್ನೇ ಪುಸ್ತಕದಲ್ಲಿ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ಬದಲಾವಣೆಯ ಅಲೆಗಳು ಅಂತ ಕರೆಯಲಾಗಿದೆ. ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಹೌದು, ಯಾವುದೇ ದೊಡ್ಡ ಬದಲಾವಣೆ ಒಂದೇ ದಿನದಲ್ಲಿ ಇಡೀ ನಗರದಲ್ಲಿ ಒಮ್ಮೆಲೇ ಆಗುವುದಿಲ್ಲ. ನಾವು ಸಮಾಜದ ಮನಃಶಾಸ್ತ್ರವನ್ನು ಅರ್ಥಮಾಡ್ಕೊಳ್ಬೇಕು. ಆ ಸಣ್ಣ ಪ್ರಯತ್ನ ಹೇಗೆ ದೊಡ್ಡ ಸಾಮಾಜಿಕ ಬದಲಾವಣೆ ತರುತ್ತದೆ ಎನ್ನುವುದನ್ನು ಲೇಖಕರು 8ನೇ ಅಧ್ಯಾಯದಲ್ಲಿ ಹಂತಹಂತವಾಗಿ ವಿವರಿಸಿದ್ದಾರೆ. ಅಂದ್ರೆ ಆ ಶಾಂತವಾದ ಕೆರೆಗೆ ಒಂದು ಸಣ್ಣ ಕಲ್ಲು ಎಸೆದಾಗ ಹುಟ್ಟುವ ಅಲೆಗಳಂತೆ, ಆ ರಿಪಲ್ ಎಫೆಕ್ಟ್ ತರಹನಾ? ಎಕ್ಸಾಕ್ಟ್ಲಿ. ಆ ಕಲ್ಲು ಬಿದ್ದ ಜಾಗದಿಂದ ಶುರುವಾಗುವ ಅಲೆ ಮೆಲ್ಲಗೆ ವಿಸ್ತಾರವಾಗುತ್ತಾ ಇಡೀ ಕೆರೆಯನ್ನು ಆವರಿಸಿಕೊಳ್ಳುವ ಹಾಗೆ. ಹಾಗಾದ್ರೆ ಈ ಟ್ರಾಫಿಕ್ ಸಂಸ್ಕೃತಿಯನ್ನು ಬದಲಾಯಿಸುವ ಮೊದಲ ಅಲೆ ಶುರುವಾಗೋದು ಎಲ್ಲಿಂದ? ಮೊದಲ ಅಲೆ ಶುರುವಾಗುವುದು ಮನೆಯಿಂದ. ಪುಸ್ತಕದಲ್ಲಿ ಬರುವ ಒಂದು ನೈಜ ಉದಾಹರಣೆ ಈ ವಿಷಯವನ್ನು ಬಹಳ ಅದ್ಭುತವಾಗಿ ಹೇಳುತ್ತೆ. ಒಬ್ಬ ಗಂಡ ಪ್ರತಿದಿನ ಹೆಲ್ಮೆಟ್ ಹಾಕದೆ ಕೆಲ್ಸಕ್ಕೆ ಹೊರಡ್ತಿರ್ತಾನೆ. ಇದನ್ನ ಗಮನಿಸುವ ಹೆಂಡತಿ ಏನೋ ಬೈತಾಳ, ಫೈನ್ ಕಟ್ಬೇಕಾಗತ್ತೆ ಅಂತ. ಇಲ್ಲ, ಒಂದು ದಿನ ಆತನಿಗೆ ಮಧ್ಯಾಹ್ನದ ಊಟದ ಡಬ್ಬಿ ಅಂದ್ರೆ ಆ ಟಿಫಿನ್ ಬಾಕ್ಸ್ ಕೊಡೋದಿಲ್ಲ. ಅರೇ, ಯಾಕೆ? ಗಂಡ ಆಶ್ಚರ್ಯದಿಂದ ಯಾಕೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಯಾವಾಗ ತಲೆಗೆ ಹೆಲ್ಮೆಟ್ ಹೋಗುತ್ತದೋ ಆಗ ಮಾತ್ರ ಕೈಗೆ ಟಿಫಿನ್ ಬಾಕ್ಸ್ ಬರ್ತದೆ ಅಂತ. ಆ ದಿನದಿಂದ ಆತ ಹೆಲ್ಮೆಟ್ ಹಾಕಲು ಶುರು ಮಾಡ್ತಾನೆ. ವಾವ್! ಆ ಟಿಫಿನ್ ಬಾಕ್ಸ್ ಉದಾಹರಣೆ ಎಷ್ಟು ಪ್ರಬಲವಾಗಿದೆ ಅಲ್ವಾ? ಇಲ್ಲಿ ಗಮನಿಸಬೇಕಾದ್ದೇನೆಂದ್ರೆ, ಆ ಹೆಂಡ್ತಿ ಟ್ರಾಫಿಕ್ ರೂಲ್ಸ್ ಬಗ್ಗೆ ದೊಡ್ಡ ಭಾಷಣ ಮಾಡಲಿಲ್ಲ. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಫೈನ್ ಕಟ್ತಾರೆ ಅಂತ ಹೆದರಿಸಲಿಲ್ಲ. ಹೌದು. ಬದಲಾಗಿ ಪ್ರೀತಿಯಿಂದಲೇ ಒಂದು ಕಠಿಣವಾದ ಬೌಂಡ್ರಿ ಹಾಕಿದ್ಲು. ಅಲ್ಲಿ ಪ್ರೀತಿಯೇ ಒಂದು ಶಿಸ್ತಾಗಿ ಬದಲಾಗಿದೆ. ಹೌದು. ಇಲ್ಲಿ ಆ ಗಂಡನಿಗೆ ಹೆಲ್ಮೆಟ್ ಕಡ್ಡಾಯ ಆಗಿದ್ದು ಪೊಲೀಸರ ಭಯದಿಂದಲ್ಲ, ಹೆಂಡತಿಯ ಕಾಳಜಿಯಿಂದ. ಇದು ಬದಲಾವಣೆಯ ಮೊದಲ ಹಂತ. ಇನ್ನು ಎರಡನೆಯ ಹಂತ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಸಮುದಾಯ ಅಂದ್ರೆ ಕಮ್ಯುನಿಟಿ. ಕಮ್ಯುನಿಟಿ ಲೆವೆಲ್ನಲ್ಲಿ ಹೇಗ್ ವರ್ಕ್ ಆಗತ್ತೆ? ಒಂದು ಕುಟುಂಬ ಈ ರೀತಿ ಕಡ್ಡಾಯವಾಗಿ ನಿಯಮ ಪಾಲಿಸಿದ್ರೆ ಏನಾಗ್ತದೆ ಗೊತ್ತಾ? ಅವರು ಹೆಲ್ಮೆಟ್ ಇಲ್ಲದೆ ಮನೆಯಿಂದ ಹೊರಡುವುದೇ ಇಲ್ಲ ಅಂತ ನಿರ್ಧರಿಸಿದ್ರೆ ಅಕ್ಕಪಕ್ಕದವರು ಅದನ್ನು ದಿನಾ ಗಮನಿಸ್ತಾರೆ. ಇಲ್ಲಿ ಸೋಷಿಯಲ್ ಪ್ರೂಫ್ ಅನ್ನೋ ಕಾನ್ಸೆಪ್ಟ್ ಕೆಲಸ ಮಾಡುತ್ತೆ. ಸೋಷಿಯಲ್ ಪ್ರೂಫ್ ಅಂದ್ರೆ ಅಕ್ಕಪಕ್ಕದವರ ಮೇಲೆ ಇದರ ಪ್ರಭಾವ ಬೀಳುತ್ತೆ ಅನ್ನೋದೇ ತಾನೆ? ಅಂದ್ರೆ ಅವರು ಹೆಲ್ಮೆಟ್ ಹಾಕ್ತಿದ್ದಾರೆ ಅಂದ್ರೆ ನಾವು ಹಾಕ್ಬೇಕು ಅನ್ನೋ ಮುಜುಗರ ಶುರುವಾಗತ್ತಾ? ಖಂಡಿತ. ಮನುಷ್ಯ ಯಾವಾಗ್ಲೂ ತನ್ನ ಸಮುದಾಯಕ್ಕೆ ಸೇರ್ಕೊಳ್ಳಲು ಬಯಸುತ್ತಾನೆ. ಕ್ರಮೇಣ ಆ ಪ್ರದೇಶದಲ್ಲಿ ಅಥವಾ ಆ ಅಪಾರ್ಟ್ಮೆಂಟ್ನಲ್ಲಿ ಎಲ್ಲರೂ ಹೆಲ್ಮೆಟ್ ಹಾಕಲು ಶುರು ಮಾಡ್ತಾರೆ. ಆ ವಾತಾವರಣ ಹೇಗಾಗುತ್ತೆ ಅಂದ್ರೆ ಅಲ್ಲಿ ಹೆಲ್ಮೆಟ್ ಹಾಕದಿರುವುದೇ ವಿಚಿತ್ರ ಎನಿಸುವ ಮಟ್ಟಿಗೆ ಬದಲಾವಣೆ ಆಗ್ತದೆ. ಯಾರು ಹೆಲ್ಮೆಟ್ ಹಾಕಿಲ್ಲವೋ ಅವರೇ ತಪ್ಪು ಮಾಡಿದವರಂತೆ ಮುಜುಗರ ಪಟ್ಕೊಳ್ಳುವಂತಾಗತ್ತೆ. ಸೂಪರ್. ಅಂದ್ರೆ ಆ ಮೊದಲನೇ ಕಲ್ಲು, ಆ ಟಿಫಿನ್ ಬಾಕ್ಸ್ನ ಕಲ್ಲು, ಈಗ ಅಪಾರ್ಟ್ಮೆಂಟ್ವರೆಗೂ ಅಲೆ ಸೃಷ್ಟಿ ಮಾಡಿದೆ. ಇದು ಎರಡನೇ ಅಲೆ. ಹಾಗಾದ್ರೆ ಮೂರನೇ ಹಂತ ಯಾವುದು? ಮೂರನೇ ಹಂತ ನಮ್ಮ ಕೆಲಸದ ಸ್ಥಳ ಮತ್ತು ಡಿಜಿಟಲ್ ಜಗತ್ತು. ಡಿಜಿಟಲ್ ಜಗತ್ತು ಕೂಡನಾ? ಹೌದು. ಆ ಮನೆಯ ಸೈನಿಕ ಈಗ ತನ್ನ ಆಫೀಸ್ಗೆ ಹೋಗಿದ್ದಾನಂತ ಇಟ್ಕೊಳ್ಳಿ. ಅಲ್ಲಿ ಯಾವುದಾದ್ರೂ ಮೀಟಿಂಗ್ನಲ್ಲಿ ಅಥವಾ ಸ್ನೇಹಿತರ ಜೊತೆ ಕಾಫಿ ಕುಡಿಯುವಾಗ ಸಹೋದ್ಯೋಗಿಗಳಿಗೆ ನೋ ಫೋನ್ ಡ್ರೈವಿಂಗ್ ಬಗ್ಗೆ ಪ್ರಸ್ತಾಪಿಸುತ್ತಾನೆ. ಡಿಜಿಟಲ್ ಜಗತ್ತಿನಲ್ಲಿ ವಾಟ್ಸ್ಆಪ್ನಲ್ಲಿ ಯಾರಾದ್ರೂ ರ್ಯಾಶ್ ಡ್ರೈವಿಂಗ್ ಮಾಡುವ ಅಥವಾ ಸ್ಟಂಟ್ ಮಾಡುವ ವಿಡಿಯೋ ಹಾಕಿದಾಗ ಅದಕ್ಕೆ ಲೈಕ್ ಒತ್ತು ಬದಲು ಇದು ಅಪಾಯಕಾಲಿ ಅಂತ ಕಮೆಂಟ್ ಮಾಡ್ತಾನಲ್ವಾ? ಎಕ್ಸಾಕ್ಟ್ಲಿ. ಈ ಮೂಲಕ ಆತ ತನ್ನ ಸುತ್ತಲಿನ ಜನರ, ತನ್ನ ನೆಟ್ವರ್ಕ್ನ ಮನಸ್ಥಿತಿಯನ್ನು ಮೆಲ್ಲಗೆ ಎಚ್ಚರಿಸುತ್ತಾನೆ. ಮತ್ತು ಕೊನೆಯದಾಗಿ ಇದೇ 4ನೇ ಹಂತವಾಗಿ ಇಡೀ ಸಂಸ್ಕೃತಿಯಾಗಿ ಬದಲಾಗುತ್ತೆ ಅಲ್ವಾ? ಒಬ್ಬ ವ್ಯಕ್ತಿಯಿಂದ ಶುರುವಾದ ಶಿಸ್ತು ಒಂದು ಕುಟುಂಬಕ್ಕೆ, ಅಲ್ಲಿಂದ ಸಮುದಾಯಕ್ಕೆ, ನಂತರ ಇಡೀ ನಗರದ ಕಲ್ಚರ್ ಆಗಿ ಬೆಳೆಯುತ್ತೆ. ಹೌದು, ಕಲ್ಚರ್ ಆಗಿ ಬೆಳೆಯುತ್ತೆ. ನಾವು ಫಾರಿನ್ ದೇಶಗಳಿಗೆ ಹೋದಾಗ ಅಲ್ಲಿನ ಟ್ರಾಫಿಕ್ ಕಲ್ಚರ್ ನೋಡಿ ಆಶ್ಚರ್ಯಪಡ್ತೀವಿ. ಅಲ್ಲಿನ ಜನ ಎಷ್ಟು ಶಿಸ್ತಿನಿಂದ ಸಿಗ್ನಲ್ ಫಾಲೋ ಮಾಡ್ತಾರೆ, ಪಾದಚಾರಿಗಳಿಗೆ ಜಾಗ ಬಿಡ್ತಾರೆ ಅಂತ. ಆದ್ರೆ ಆ ಸಂಸ್ಕೃತಿ ಹುಟ್ಟಿದ್ದು ಕೂಡ ಇದೇ ರೀತಿ ತಾನೆ. ಯಾರೋ ಒಬ್ಬ ವ್ಯಕ್ತಿಯಿಂದಲೇ ತಾನೆ ಅದು ಶುರುವಾಗಿರೋದು. 100ಕ್ಕೆ 100 ಸತ್ಯ. ಇದು ಕೇವಲ ಒಂದು ಕಲ್ಪನೆಯಲ್ಲ, ಬದಲಾಗಿ ಇದು ದೇಶವನ್ನು ಕಟ್ಟುವ ನೈಜ ಲೆಕ್ಕಾಚಾರ. ಲೇಖಕರು ಇದನ್ನ ಅರಿಥ್ಮೆಟಿಕ್ ಆಫ್ ನೇಷನ್ ಬಿಲ್ಡಿಂಗ್ ಅಂತಾರೆ. ಈ ಬದಲಾವಣೆಯ ಅಲೆಗಳೇ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಮೂಲಾಧಾರ. ದೇಶ ಕಟ್ಟುವ ಲೆಕ್ಕಾಚಾರ. ಇದನ್ನ ಸ್ವಲ್ಪ ವಿವರವಾಗಿ ಹೇಳಿ.
ನಾವು ಸಾಮಾನ್ಯವಾಗಿ ದೇಶಭಕ್ತಿ ದೇಶ ಸೇವೆ ಎಂದರೆ ಬರೀ ದೊಡ್ಡ ತ್ಯಾಗ ಮಾಡುವುದು ಸೈನ್ಯಕ್ಕೆ ಸೇರಿ ಗಡಿಯಲ್ಲಿ ಹೋರಾಡುವುದು ಅಂತ ಅನ್ಕೊಂಡಿದೀವಿ. ಹೌದು, ಅಥವಾ ಯಾವುದಾದ್ರೂ ದೊಡ್ಡ ಸಂಘ ಸಂಸ್ಥೆ NGO ಸೇರಿಕೊಂಡು ಸಮಾಜ ಸೇವೆ ಮಾಡುವುದು ಎಂಬ ಭ್ರಮೆಯಲ್ಲಿದ್ದೇವೆ. ಆದ್ರೆ ನೀವು ಈ ದೈನಂದಿನ ರಸ್ತೆಯಲ್ಲಿ ತಾಳ್ಮೆಯಿಂದ ಇರುವುದು ಕೂಡ ನೈಜ ದೇಶ ಸೇವೆ ಅಂತ ಹೇಳ್ತಿದ್ರಾ? ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನೋಡಿದ್ರೆ ಇದರ ಆಳ ಅರ್ಥವಾಗುತ್ತದೆ. ಮೂಲ ಪುಸ್ತಕದ ಪ್ರಕಾರ ಮನೆಯ ಸೈನಿಕನಾಗಲು ಯಾವುದೇ ಅಧಿಕೃತ ರಿಜಿಸ್ಟ್ರೇಷನ್ ಬೇಡ. ಓಕೇ. ಯಾವುದೇ ಸರ್ಕಾರಿ ಕಾರ್ಯಕ್ರಮಕ್ಕಾಗಿ ಕಾಯಬೇಕಿಲ್ಲ. ನಾಳೆ ಬೆಳಗ್ಗೆ ನಿಮ್ಮ ಮನೆಯ ಬಾಗಿಲಿನಿಂದಲೇ ಗಾಡಿ ಸ್ಟಾರ್ಟ್ ಮಾಡುವ ಮುನ್ನವೇ ಈ ದೇಶ ಸೇವೆ ಶುರುವಾಗಬೇಕು. ಆದ್ರೆ ಗಾಡಿ ಸ್ಟಾರ್ಟ್ ಮಾಡೋ ಮುನ್ನ ಸೀಟ್ ಬೆಲ್ಟ್ ಹಾಕೋದು ದೇಶ ಸೇವೆ ಹೇಗಾಗುತ್ತೆ? ಇದು ಸ್ವಲ್ಪ ಅತಿಶಯೋಕ್ತಿ ಅನ್ಸಲ್ವಾ? ಖಂಡಿತ ಇಲ್ಲ. ಇದರ ಲೆಕ್ಕಾಚಾರ ಬಹಳ ಸರಳವಾಗಿದೆ ಮತ್ತು ವಾಸ್ತವವಾಗಿದೆ. ರಸ್ತೆಯ ಮೇಲೆ ಒಂದು ಆಕ್ಸಿಡೆಂಟ್ ತಪ್ಪಿದ್ರೆ, ಒಂದು ಜೀವ ಉಳಿದ್ರೆ, ಆ ಜೀವವನ್ನು ನಂಬಿಕೊಂಡಿರುವ ಒಂದು ಕುಟುಂಬ ಉಳಿಯುತ್ತದೆ. ನಿಜ, ಆರ್ಥಿಕವಾಗಿ ಕೂಡ. ಹೌದು, ಆ ಕುಟುಂಬದ ಮುಖ್ಯಸ್ಥ ತೀರಿಕೊಂಡ್ರೆ ಆ ಇಡೀ ಕುಟುಂಬ ಬಡತನಕ್ಕೆ ತಳ್ಳಲ್ಪಡುತ್ತೆ. ಒಂದು ಕುಟುಂಬ ಒಡೆದು ಹೋಗದೆ ಆರ್ಥಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢವಾಗಿ ಉಳಿದ್ರೆ ಅದು ದೇಶದ ಆರ್ಥಿಕತೆಗೆ ಪೂರಕ. ವಾವ್, ಇದು ಕರೆಕ್ಟ್. ಅಪಘಾತದಿಂದ ಕೇವಲ ಜೀವ ಹೋಗುವುದಿಲ್ಲ, ಆ ಕುಟುಂಬದ ಭವಿಷ್ಯ, ಮಕ್ಕಳ ವಿದ್ಯಾಭ್ಯಾಸ, ಅವರ ಕನಸುಗಳು ಎಲ್ಲವೂ ನಾಶವಾಗುತ್ತದೆ. ಆ ನಷ್ಟವನ್ನು ತಡೆಯುವುದು, ಆ ಕುಟುಂಬವನ್ನು ಉಳಿಸುವುದು ದೇಶದ ಭವಿಷ್ಯವನ್ನು ಕಾಯ್ದುಕೊಂಡಂತೆಯೇ ಸರಿ. ಅದ್ಭುತವಾದ ಮಾತು. ಅಂದ್ರೆ ಆರ್ಥಿಕತೆಯನ್ನ ಕಾಪಾಡುವುದು ಕೇವಲ ಬಜೆಟ್ನಿಂದ ಅಲ್ಲ, ಬದಲಾಗಿ ರಸ್ತೆಯಲ್ಲಿ ನಡೆಯುವ ಅಪಘಾತಗಳನ್ನ ತಡೆಯೋದ್ರಿಂದ ಕೂಡ ಸಾಧ್ಯ. ರಸ್ತೆಗೆ ಯಾವ ಸೂಪರ್ ಹೀರೋಗಳು ಬೇಕಿಲ್ಲ. ಖಂಡಿತ ಇಲ್ಲ. ಸಿನಿಮಾದಲ್ಲಿ ಬರುವ ಹಾಗೆ ಸಾಹಸ ಮಾಡುವವರು, ಗಾಡಿ ಚೇಸ್ ಮಾಡುವವರು ಬೇಕಿಲ್ಲ. ಕೇವಲ ಸಾಮಾನ್ಯ ಜವಾಬ್ದಾರಿಯುತ ಮನುಷ್ಯರು ಸಾಕು. ತಾಳ್ಮೆಯಿಂದ ಗಾಡಿ ಓಡಿಸುವ, ಬೇರೆಯವರ ಜೀವಕ್ಕೆ ಬೆಲೆ ಕೊಡುವ, ತನ್ನ ಕುಟುಂಬವನ್ನ ಪ್ರೀತಿಸುವ ಸಾಮಾನ್ಯ ಜನರು ಸಾಕು ಎನ್ನುವುದು ಈ 8ನೇ ಅಧ್ಯಾಯದ ಕಳಕಳಿ. ನಾವೆಲ್ಲರೂ ಇನ್ನೊಬ್ಬರತ್ತ ಬೊಟ್ಟು ಮಾಡೋದನ್ನ ಬಿಡಬೇಕು. ಯಾರು ತಪ್ಪು ಮಾಡ್ತಿದ್ದಾರೆ, ಸರ್ಕಾರ ಏನ್ ಮಾಡ್ತಿದೆ, BBMP ಏನ್ ಮಾಡ್ತಿದೆ ಅಂತ ಕಾಯೋ ಬದಲು ನನ್ನಿಂದ ಏನು ಬದಲಾವಣೆ ಸಾಧ್ಯ ಅಂತ ಯೋಚಿಸುವುದು ಮುಖ್ಯ. ಎಕ್ಸಾಕ್ಟ್ಲಿ. ನಮ್ಮ ಜೀವದ ಜವಾಬ್ದಾರಿಯನ್ನ ಸರ್ಕಾರಕ್ಕೋ ಅಥವಾ ಟ್ರಾಫಿಕ್ ಪೊಲೀಸರಿಗೋ ವಹಿಸ್ಬಿಟ್ಟು ನಾವು ಆರಾಮಾಗಿ ಇರಲು ಸಾಧ್ಯವಿಲ್ಲ. ರಸ್ತೆಯಲ್ಲಿ ನಡೆಯುವ ಪ್ರತಿಯೊಂದು ಸಣ್ಣ ಬದಲಾವಣೆಗೂ, ಪ್ರತಿ ಅನಾಹುತಕ್ಕೂ ನಾವೇ ಹೊಣೆಗಾರರಾಗಬೇಕು. ಆ ಹೊಣೆಗಾರಿಕೆ ಆ ಕ್ಯಾರೆಕ್ಟರ್ನಿಂದ ಬರುತ್ತೆ. ಹಾಗಾದ್ರೆ ಇವತ್ತಿನ ಈ ಆಳವಾದ ವಿಶ್ಲೇಷಣೆಯ ಸಾರಾಂಶ ಇಷ್ಟು: ಕೇವಲ ಪೊಲೀಸರಿಗಾಗಿ ಅಥವಾ ಕ್ಯಾಮರಾಗಾಗಿ ರೂಲ್ಸ್ ಫಾಲೋ ಮಾಡುವ ಆ ಬಾಡಿಗೆಯ ಸುರಕ್ಷತೆಯನ್ನು ಬಿಟ್ಟುಬಿಡಬೇಕು. ಹೌದು. ಅದರ ಬದಲು ನಮ್ಮ ಪ್ರೀತಿಪಾತ್ರರಿಗಾಗಿ ಆಂತರಿಕ ಶಿಸ್ತಿನಿಂದ ಜವಾಬ್ದಾರಿಯುತ ವ್ಯಕ್ತಿತ್ವವನ್ನು ಅಂದ್ರೆ ಕ್ಯಾರೆಕ್ಟರ್ನ ಬೆಳೆಸ್ಕೊಳ್ಬೇಕು. ಆ ಮೂಲಕ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ರಸ್ತೆಯ ಸೈನಿಕ ಹುಟ್ಟುಕೊಳ್ಬೇಕು. ಮತ್ತು ಆ ಮನೆಯ ಸೈನಿಕನ ಸಣ್ಣ ಬದಲಾವಣೆ ಇದೆಯಲ್ಲ, ಅದು ಆತನ ಮನೆಯಿಂದ ಶುರುವಾಗಿ ತನ್ನ ಸಮುದಾಯವನ್ನು ದಾಟಿ ಇಡೀ ಸಮಾಜದಾದ್ಯಂತ ಬದಲಾವಣೆಯ ಅಲೆಗಳನ್ನು ಸೃಷ್ಟಿಸಬೇಕು. ಆ ಟಿಫಿನ್ ಬಾಕ್ಸ್ನ ಕಥೆಯ ಹಾಗೆ. ಹೌದು. ಆಗ ಮಾತ್ರ ನಾವು ರಸ್ತೆಯಲ್ಲಿ ಪ್ರತಿದಿನ ಕಳೆದುಕೊಳ್ಳುತ್ತಿರುವ ಜೀವಗಳನ್ನು ಉಳಿಸಲು ಸಾಧ್ಯ. ಈ ಸೈನಿಕನ ಪರಿಕಲ್ಪನೆ ಕೇವಲ ರಸ್ತೆಗಲ್ಲ, ನಮ್ಮ ಜೀವನದ ಶಿಸ್ತಿಗೂ ಅನ್ವಯಿಸುತ್ತೆ. ನಿಜ, ಇದು ನಮ್ಮೆಲ್ಲರ ಜವಾಬ್ದಾರಿ. ಈ ಆಳವಾದ ವಿಶ್ಲೇಷಣೆಯನ್ನು ಮುಗಿಸೋ ಮುನ್ನ ಒಂದು ಮುಖ್ಯವಾದ ವಿಚಾರವನ್ನು ಪ್ರತಿಯೊಬ್ಬರು ಯೋಚಿಸಲೇಬೇಕು. ಖಂಡಿತ. ತಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು: ನಾವು ಗಾಡಿ ಓಡಿಸ್ತಿರುವುದು ಟ್ರಾಫಿಕ್ ಫೈನ್ ಕಟ್ಟುವ ಭಯಕ್ಕೋ ಅಥವಾ ನಮ್ಮ ಕುಟುಂಬದ ಮೇಲಿನ ನೈಜ ಕಾಳಜಿಗೋ? ಹೌದು, ನಾವು ಆ ಬಾಡಿಗೆಯ ಸುರಕ್ಷತೆ ಮೊರೆ ಹೋಗ್ತಿದ್ದೇವಾ ಅಥವಾ ನಮ್ಮದೇ ಆದ ಕ್ಯಾರೆಕ್ಟರ್ನಿಂದ ಒಬ್ಬ ನೈಜ ರಕ್ಷಕನಾಗಿ, ದೈನಂದಿನ ಸೈನಿಕನಾಗಿ ಗಾಡಿ ಓಡಿಸ್ತಿದ್ದೇವಾ? ಯಾರೋ ನೋಡ್ತಿದ್ದಾರೆ ಎನ್ನುವ ಕಾರಣಕ್ಕೆ ಮಾತ್ರ ಕೆಲಸ ಮಾಡುವ ಆ ಸೆಕ್ಯೂರಿಟಿ ಗಾರ್ಡ್ನ ಕಥೆಯನ್ನು ನೆನಪಿಸ್ಕೊಳ್ಬೇಕು. ಯಾರೂ ನೋಡದೇ ಇದ್ದಾಗ ನಾವು ಹೇಗೆ ವರ್ತಿಸ್ತೇವೆ ಎನ್ನುವುದೇ ಇಲ್ಲಿ ಮುಖ್ಯ. ನಿಜ. ಮಧ್ಯರಾತ್ರಿಯ ಖಾಲಿ ರಸ್ತೆಯಲ್ಲೂ ತನ್ನ ಮತ್ತು ಇತರರ ಕುಟುಂಬದ ಕಾಳಜಿಗಾಗಿ ಎಚ್ಚರವಾಗಿರುವ ಆ ಸೈನಿಕ ಯಾರು ಅನ್ನೋದನ್ನ ನಾವು ಹುಡುಕಬೇಕು. ಹೌದು, ನಿಯಮ ಪಾಲಿಸುವ ಆ ಸೈನಿಕ ಯಾರು ಎನ್ನುವುದನ್ನು ಪ್ರತಿಯೊಬ್ಬರೂ ಅನ್ವೇಷಿಸಬೇಕು. ಆ ನೈಜ ರಕ್ಷಕ ನಮ್ಮೊಳಗೆ ಇದ್ದಾನೆ. ಆಲೋಚಿಸಿ, ಮರಳಿ ಸಿಗೋಣ.